ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದಾದ್ರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಸೊ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಿರೋ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಜುಲೈ 2025 ತಿಂಗಳ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ತಡ ಮಾಡೋದು ಬೇಡ, ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಮೊದಲಿಗೆ ಮೇಷರಾಶಿಯವರಿಗೆ ಸರ್ಕಾರದಿಂದ ಸ್ವಲ್ಪ ಲಾಭ ಇದೆ, ಗೌರ್ಮೆಂಟಿಂದ ಪ್ರಾಫಿಟ್. ಅಂದರೆ ಇವಾಗ ಯಾವುದಾದ್ರೂ ನೀವು ಗೌರ್ಮೆಂಟ್ ಜಾಬಲ್ಲಿದ್ದರೆ ನಿಮಗೆ ಪ್ರಮೋಷನ್ ಸಿಗ್ಬೋದು, ಹೈಕ್ ಆಗ್ಬೋದು. ಯಾವುದಾದ್ರೂ ಪೆಂಡಿಂಗ್ ಸೆಟಲ್ಮೆಂಟ್ ನಿಮ್ಗೆ ಏನಾದರೂ ಇದ್ದರೆ, ಅರಿಯರ್ಸ್ ಸ್ಯಾಲ್ರಿದೆಲ್ಲ ಇರುತ್ತಲ್ಲ, ಅದು ಬರುವಂಥ ಚಾನ್ಸಸ್ ಇರುತ್ತೆ. ಇನ್ನು ಯಾರು ಕಾಂಟ್ರಾಕ್ಟರ್ಸ್ ಇರ್ತಿರಲ್ಲ, ಅವರು ಗೌರ್ಮೆಂಟಿಗೆ ಕೆಲಸ ಮಾಡ್ತಿರೋರಿಗೆ ಕಾಂಟ್ರಾಕ್ಟಿನ ಅಮೌಂಟು ರಿಲೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಎಷ್ಟೋ ಜನಕ್ಕೆ ಪ್ರಮೋಷನ್ ಅನೌನ್ಸ್ ಆಗಿರುತ್ತೆ, ಬಟ್ ಅದು ಅಫಿಷಿಯಲ್ ಆಗಿರೋದಿಲ್ಲ, ಇನ್ನು ಅದು ಅಫಿಷಿಯಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದು ಜುಲೈ 16 ಮಾತ್ರ. ಆ ನಂತರ ನಿಮಗೆ ಸೂರ್ಯ 4ನೇ ಮನೆಗೆ ಹೋಗ್ತಾನೆ. 4ನೇ ಮನೆಗೆ ಹೋದಾಗ ಸ್ವಲ್ಪ ಫ್ಯಾಮಿಲಿಯಲ್ಲಿ ಪ್ರೆಷರ್ ಬರುತ್ತೆ. ಏನಕ್ಕೆ? ನಾನು ಪ್ರಮೋಷನ್ ಅಂತ ಹೇಳಿದೆ ಗೌರ್ಮೆಂಟ್ ಕಡೆಯಿಂದ ಪ್ರಮೋಷನ್ ಸಿಕ್ಕಾಗ ಹೊಸ ಒಂದು ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡುವಾಗ ಅಫ್ಕೋರ್ಸ್ ಅದು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ. ಆ ಕಾರಣದಿಂದ ನೀವು ಮನೆ ಮೇಲೆ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ, ಪರ್ಸನಲ್ ಮತ್ತೆ ನಿಮ್ಮ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಆಗೋದಿಲ್ಲ. ಆ ಕಾರಣದಿಂದ ಸ್ವಲ್ಪ ಸ್ಟ್ರೆಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆ. ಇನ್ನು ಈ ತಿಂಗಳು ಪೂರ್ತಿ ಯಾರಾದರೂ ಭೂಮಿ ವ್ಯವಹಾರ ಮಾಡೋರು, ಅಂದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ ಇರ್ಬೋದು, ಅಥವಾ ನೀವೇ ನಿಮ್ಮ ಜಮೀನನ್ನು ಮಾರ್ತಾ ಇದ್ದೀರಿ ಅಥವಾ ಇನ್ವೆಸ್ಟ್ ಮಾಡಬೇಕು ತಗೊಳ್ತಾ ಇದ್ದೀರಿ, ಇದೆಲ್ಲವೂ ಜುಲೈ 28 ಬೇಡ. ಯಾಕೆಂದ್ರೆ ಈ ತಿಂಗಳು ಪೂರ ಅಂದ್ರೆ 28 ಜುಲೈವರೆಗೂ ಕೂಡ ಕುಜ ಸಿಂಹರಾಶಿಯಲ್ಲಿದ್ರೂ ಕೂಡ ಕೇತು ಜೊತೆ ಒಟ್ಟಿಗೆ ಇದ್ದಾನೆ, ಅದು ಸಂಧಿ ಆಗತ್ತೆ. ಸೊ ಅದು ಅಷ್ಟು ಒಳ್ಳೆ ಯೋಗ ಅಲ್ಲ, ಅಂಗಾರಕ ದೋಷ ಅದು. ಸೊ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಹಂಗಂತ ಎಲ್ಲರಿಗೂ ಭೂಮಿಯಿಂದ ಸಮಸ್ಯೆ ಆಗುತ್ತೆ ಅಂತಲ್ಲ, ಒಳ್ಳೆ ಪೊಸಿಷನ್ ಬಂದಿರೋರಿಗೆ ಒಳ್ಳೇದಾಗತ್ತೆ. ಆದ್ರೆ ಮೇಷರಾಶಿಯವರಿಗೆ 5ನೇ ಮನೆಯಲ್ಲಿ ಗೋಚಾರ ಆಗ್ತಿದೆ. 5ನೇ ಮನೆಯಲ್ಲಿ ಕುಜ ಬರುವಂತದ್ದು ಅಷ್ಟು ಒಳ್ಳೆ ಗೋಚಾರ ಅಲ್ಲ. ಜೊತೆಯಲ್ಲಿ ಕೇತು ಕೂಡ ಅಲ್ಲೇ ಇರೋದ್ರಿಂದ ಅದು ಒಳ್ಳೆ ಗೋಚಾರ ಅಲ್ಲ. ಸೊ ಭೂಮಿಯ ವ್ಯವಹಾರ ಏನಿದ್ರು ಕೂಡ ಜುಲೈ 28 ನಂತರ ಇಟ್ಕೊಳ್ಳಿ, ಅವಾಗ ನಿಮ್ಗೆ ತುಂಬಾ ಒಳ್ಳೆ ಲಾಭ ಬರುವಂತ ಸಾಧ್ಯತೆ ಇದೆ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಅಷ್ಟೇ, ಏನಾದ್ರೂ ನಿಮ್ಮ ಮೇಲೆ ಅಪವಾದಗಳೆಲ್ಲ ಬಂದಿದೆ ಅಂತಂದ್ರೆ ಜುಲೈ 28 ತುಂಬಾ ಕಷ್ಟಪಡಬೇಕಾಗತ್ತೆ. ಅಲ್ಲಿವರೆಗೂ ನೀವು ಸಹಿಸ್ಕೊಂಡ್ರೆ ಅದ್ ನಂತರ ಸರಿ ಹೋಗುವಂತ ಚಾನ್ಸಸ್ ಇದೆ ನಿಮಗೆ. ಇನ್ನು ಬುಧ ತಿಂಗಳ ಪೂರ 4ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ, ಇದು ಒಳ್ಳೆ ಗೋಚಾರ. ಸೊ ಫ್ಯಾಮಿಲಿಯಲ್ಲಿ ಮಾತುಕತೆಯಿಂದ ಒಳ್ಳೇದಾಗತ್ತೆ. ನೋಡಿ, ಸೂರ್ಯನಿಂದ ನಿಮಗೆ ಪ್ರೆಷರ್ ಕ್ರಿಯೇಟ್ ಆಗ್ತಿದೆ 16ನೇ ಜುಲೈ ನಂತರ. ಆದ್ರೆ ನೀವು ಮಾತಾಡಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಈಗ ಹೊಸದಾಗಿ ಮದುವೆ ಆಗಿರ್ತೀರಿ ಅಂತಾನೆ ತಿಳ್ಕೊಳ್ಳೋಣ, ಹೊಸ ಒಂದು ವರ್ಕ್ ಟೈಮಿಂಗ್ಸ್ ಆದಾಗ ಹೆಂಡತಿ ಬಾಯಿಗೆ ಬಂದಂಗೆ ಬೈಯೋದು ಎಲ್ಲ ಆಗುತ್ತೆ. ನಂಗೆ ಟೈಮೇ ಕೊಡ್ತಾ ಇಲ್ಲ, ನೀನು ಅಟೆನ್ಷನ್ನೇ ಇಲ್ಲ, ನಿಂಗೆ ಬೆಲೆನೇ ಇಲ್ಲ ನಮ್ಮ ಪ್ರೀತಿಗೆ, ಆ ರೀತಿ ಆಗತ್ತೆ. ಬಟ್ ಬುಧ ಚೆನ್ನಾಗಿರೋದ್ರಿಂದ ಮಾತಾಡಿ ಅವರಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ರೆ ಅವ್ರು ಅದನ್ನ ಅರ್ಥ ಮಾಡ್ಕೋತಾರೆ. ಅಟ್ಲೀಸ್ಟ್ ಅಷ್ಟು ಬೆನಿಫಿಷಿಯಲ್ ಆಗಿದೆ ನಿಮಗೆ. ಆದ್ರೆ ಜುಲೈ 18 ನಂತರ ಬುಧ ಕೂಡ ವಕ್ರಿ ಆಗ್ತಾ ಇದ್ದಾನೆ. ಸೊ ವಕ್ರಿ ಆಗಂತ ಸಮಯದಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಮಾತಾಡಿದ್ರೆ ಅರ್ಥ ಮಾಡ್ಕೊಂತಾರೆ ಅಂತ ಹೇಳಿದೆ, ಬಟ್ ನೀವು ನಿಮ್ಮ ಕೈಯಲ್ಲಿ ಆಗದೆ ಇರುವಂತ ಪ್ರಾಮಿಸ್ಗಳು ಮಾಡಕ್ ಹೋಗ್ಬೇಡಿ. ಕಂಟಿನ್ಯೂಸ್ ಆಗಿ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಥವಾ ಈ ಡೈಮಂಡ್ ನೆಕ್ಲೆಸ್ ಕೊಡ್ತೀನಿ, ಈ ತರ ಎಲ್ಲ ಆಮಿಷಗಳನ್ನ ಒಡ್ಡಕ್ ಹೋಗ್ಬೇಡಿ, ಅದು ನಿಮಗೆ ಸಮಸ್ಯೆ ಆಗತ್ತೆ. ಸೊ ಪ್ರೀತಿಯಿಂದ ಮಾತಿನಿಂದ ಹೇಳಿ, ನಿಮ್ಮ ಕೈಲಿ ಆಗುವಂತ ವಿಚಾರಗಳು ಏನಿದೆ ಸ್ಯಾಟಿಸ್ಫೈ ಮಾಡುವಂಥದ್ದು, ಆ ವಿಚಾರಗಳಲ್ಲಿ ಪ್ರಾಮಿಸ್ಗಳು ಮಾಡಿದ್ರೆ ಒಳ್ಳೇದಿದೆ. ಇನ್ನು ಗುರುಬಲ ನಿಮಗಿಲ್ಲ, 3ನೇ ಮನೆಯಲ್ಲೇ ಇದ್ದಾನೆ. ಸೊ ಮಾತಿನಲ್ಲಿ ಸ್ವಲ್ಪ ನಿಗಾ ಇರಬೇಕು. ಏನ್ ಆಡ್ತಿದ್ದೀರಿ, ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಅದ್ರ ಸಂಪೂರ್ಣವಾದ ಜ್ಞಾನ ತಗೊಂಡು, ಅಂದ್ರೆ ಆ ಸಬ್ಜೆಕ್ಟ್ ನಾಲೆಜ್ ತಗೊಂಡು, ಆ ಸಬ್ಜೆಕ್ಟ್ ಮ್ಯಾಟರ್ ತಗೊಂಡು ಅರ್ಥ ಮಾಡ್ಕೊಂಡು ನಂತರ ಮಾತಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಸಮಸ್ಯೆಗಳಿಗೆ ಸಿಕ್ಕಾಕೊಂತೀರಿ. ಇನ್ನು ಶನಿ ನಿಮಗೆ 12ನೇ ಮನೇಲಿದ್ದಾನೆ, ನಿಮಗೆ 7.5 ಸ್ಟಾರ್ಟ್ ಆಗಿದೆ. ಮಾರ್ಚ್ 29ನೇ ತಾರೀಕಿಂದ ತುಂಬಾ ಕೇರ್ಫುಲ್ ಆಗಿರಬೇಕು ಮೇಷರಾಶಿಯವರು. ಇನ್ನು 7.5 ವರ್ಷ ತುಂಬಾ ಕೇರ್ಫುಲ್ ಇರಬೇಕು ನೀವು. ಯಾಕೆಂದ್ರೆ ಶನಿಗೂ ನಿಮ್ಮ ರಾಶಿಯಾಧಿಪತಿಗೂ ಪರಮ ಶತ್ರುತ್ವ ಇದೆ. ಸೊ ನೆಗೆಟಿವ್ಸ್ ಜಾಸ್ತಿ ಇದೆ. ಯಾರು ಮಾಡಬಾರದು ಮಾಡಿದ್ದೀರಿ ಖಂಡಿತವಾಗ್ಲೂ ಅನುಭವಿಸ್ತೀರಿ. ಅದು ಡೇಟು ಹೇಳ್ಬಿಡ್ತೀನಿ, ಜುಲೈ 13ನೇ ನಂತರ. ಜುಲೈ 13ಕ್ಕೆ ಶನಿ ವಕ್ರ ಆಗ್ತಾನೆ. ಶನಿ ವಕ್ರ ಆದ ಕೂಡಲೇ ನಿಮಗೇನಾಗುತ್ತೆ, ಇಮಿಡಿಯೇಟ್ ಡ್ರಾ. ಯಾವ್ದಾವ್ದು ಲಾಟ್ರಿ ಟಿಕೆಟ್ ತಗೊಂಡಿದ್ದೀರಿ, ನೆಗೆಟಿವ್ ಲಾಟ್ರಿ ಟಿಕೆಟ್ಸು ಜುಲೈ 13 ಮೇಲೆ ಡ್ರಾ ಆಗೋದು ಪಕ್ಕ. ಮಾಡಬಾರ್ದು ಮಾಡಿದ್ರೆ, ಎಸ್ಪೆಷಲಿ ಪೊಲಿಟಿಷಿಯನ್ಸು, ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಏನಾದರೂ ತರಲೆ ಮಾಡಿದ್ರೆ ಇಮಿಡಿಯೇಟ್ ಶಿಕ್ಷೆ ಆಗುತ್ತೆ. ಅಥವಾ ಏನು ಶಿಕ್ಷೆ ಆಗುತ್ತೆ ಅಂತ ನಿಮಗೆ ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ. ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಏನು ತಪ್ಪೇ ಮಾಡಿಲ್ಲ ನಾವೇನು ಅನ್ನೋ ಥರ ಇರೋರಾದರೆ
ಭಯ ಪಡುವ ಅವಶ್ಯಕತೆ ಇಲ್ಲ. ಬಟ್ ಮುಂದೆ ನೀವೇನ್ ಮಾಡ್ತೀರಾ ಆ ವಿಚಾರದಲ್ಲಿ ನ್ಯಾಯ ಇರಬೇಕು, ಆ ತರ ನೋಡ್ಕೊಳ್ಳಿ. ರಾಹು ತುಂಬಾ ಒಳ್ಳೆ ಸ್ಥಾನದಲ್ಲಿದ್ದಾನೆ, 11ನೇ ಮನೆಯಲ್ಲಿದ್ದಾನೆ, ಅದೃಷ್ಟ ನಿಮ್ ಕೈ ಹಿಡಿಯುತ್ತೆ. ಏನೋ ಇವಾಗ ಕೆಲವು ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ಬಿಟ್ಟಿರ್ತಾರೆ, ತಪ್ಪುಗಳಾಗ್ಬಿಟ್ಟಿರುತ್ತೆ ಅವ್ರ ಕಡೆಯಿಂದ, ಸೈನ್ ರಾಂಗ್ FIR ಇವರೇ ಮಾಡಿರ್ತಾರೆ. ಬಟ್ ಆದ್ರೆ ಪ್ರೆಷರ್ ಬಂದು ಆಗಿರುತ್ತೆ, ಅವ್ರಿಗೆ ಆ ಇಂಟ್ರೆಸ್ಟೇ ಇರೋದಿಲ್ಲ. ನಾನು ಈ ತಪ್ಪು FIR ಮಾಡಬೇಕು, ಒಬ್ಬ ಅಮಾಯಕನಿಗೆ ಶಿಕ್ಷೆ ಕೊಡಬೇಕು, ಆ ತರ ಮನ್ಸಲ್ಲಿ ಇರೋದೇ ಇಲ್ಲ. ಬಟ್ ಮೇಲಧಿಕಾರಿಗಳ ಪ್ರೆಷರ್, ಪೊಲಿಟಿಷಿಯನ್ಸ್ ಪ್ರೆಷರ್ ಇಂದನೋ ಸೈನ್ ಹಾಕ್ಬಿಟ್ಟು ಮಾಡ್ಬಿಟ್ಟಿರ್ತಾರೆ. ಅಂತವ್ರಿಗೆ ಅದೃಷ್ಟ ಪಾರ್ ಮಾಡುತ್ತೆ. ಅಂದ್ರೆ ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದು. ಸೊ ನಿಮ್ಮ ಮನಸ್ಸಾರೆ ನೀವು ಮಾಡದೇ ಇರೋ ತಪ್ಪು, ಬೇರೆಯವರು ಪ್ರೋತ್ಸಾಹಿಸಿ ಅಥವಾ ಹಿಂಸೆ ಕೊಟ್ಟು ನಿಮಗೆ ಫೋರ್ಸ್ ಮಾಡಿರೋ ತಪ್ಪೇನಾದ್ರೂ ನೀವು ಮಾಡಿದ್ರೆ ಅದರಿಂದ ನೀವು ಅದೃಷ್ಟವಶಾತ್ ಪಾರಾಗ್ತೀರಿ. ಅದು ರಾಹುವಿಂದ ಬೆನಿಫಿಟ್ ಆಗುತ್ತೆ ನಿಮ್ಗೆ, ಆಯ್ತಾ. ಬಟ್ ಕೇತು ಒಳ್ಳೆ ಸ್ಥಾನದಲ್ಲಿಲ್ಲ. ಮಕ್ಕಳ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ನೀವು. ಮಕ್ಕಳ ಎಜುಕೇಶನ್ ಇರ್ಬೋದು, ಮತ್ತೆ ಆಗ್ಲೇ ಹೇಳಿದೆ ಜವಾಬ್ದಾರಿ ಹೆಚ್ಚಾಗಿ ಮನೆ ಕಡೆ ನೋಡ್ಕೊಳ್ಳೋದಕ್ಕಾಗಲ್ಲ, ಜಾಸ್ತಿ ಪರ್ಸನಲ್ ಲೈಫ್ಗೆ ಗಮನ ಕೊಡೋಕ್ಕಾಗಲ್ಲ ಅಂತ. ಮಕ್ಕಳು ತುಂಬಾ ಚಿಕ್ಕ ಏಜ್ ಇದ್ದಾಗ ತಂದೆ ತಾಯಿ ಇಬ್ರು ನಮಗೆ ಬೇಕು ಅಂದ್ರೆ ಅವ್ರ ಅಟೆನ್ಷನ್ ಬೇಕು ಅನ್ನೋದು ತುಂಬಾ ಇರುತ್ತೆ. ಅದನ್ನ ನಾವು ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಸೊ ನೀವು ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನ ಕಾಂಪ್ರಮೈಸ್ ಅಂದ್ರೆ ಅವರಿಗೆ ಫೆಸಿಲಿಟೇಟ್ ಮಾಡ್ಕೊಡ್ಬೇಕಾಗತ್ತೆ ಆ ಅಟೆನ್ಷನ್ನ. ಇಲ್ಲ ಅಂದ್ರೆ ಸಮಸ್ಯೆಗಳಾಗತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಪವಾದಗಳು ಬರುವಂತ ಚಾನ್ಸಸ್ಸು ಇದೆ, ಪೆಟ್ಟಾಗುವ ಚಾನ್ಸಸ್ಸು ಇದೆ ಮಕ್ಕಳಿಗೆ. ಆ ವಿಚಾರದಲ್ಲಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಆಯ್ತಾ. ಇದಿಷ್ಟು ಮೇಷರಾಶಿಯವರ ಒಂದು ತಿಂಗಳ ಭವಿಷ್ಯ. ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ 16th ವರೆಗೂ ಗವರ್ಮೆಂಟ್ ಇಂದ ಲಾಭ ಇದೆ, ಜವಾಬ್ದಾರಿಗಳು ಸಿಗತ್ತೆ, ಪ್ರಮೋಷನ್ಸ್ ಎಲ್ಲ ಸಿಗತ್ತೆ. 16ರ ಮೇಲೆ ಸ್ವಲ್ಪ ಸ್ಟ್ರೆಸ್ಫುಲ್ ಇರುತ್ತೆ. ಮತ್ತು ಭೂಮಿ ವಿಚಾರ ಏನಾದ್ರೂ ವ್ಯವಹಾರ ಮಾಡುವಂತದ್ದಾದ್ರೆ ಜುಲೈ 28ವರೆಗೂ ಬೇಡ, ಅದ್ರ ನಂತರ ಇಟ್ಕೊಳ್ಳಿ. ಮಕ್ಕಳ ವಿಚಾರದಲ್ಲಿ ಫೋಕಸ್ ಇರಲಿ. ಮಾಡಬಾರದ ತಪ್ಪುಗಳೇನಾದ್ರೂ ಮಾಡಿದ್ರೆ ಶಿಕ್ಷೆ ಖಂಡಿತವಾಗ್ಲೂ ಆಗತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಈ ವರ್ಷದಲ್ಲೇ ಅದೃಷ್ಟವಂತ ರಾಶಿಗಳಲ್ಲಿ ವೃಷಭ ರಾಶಿಯೂ ಒಂದು, ಆಯ್ತಾ. ಆದ್ರೆ 16ನೇ ತಾರೀಕುವರೆಗೂ ನಿಮಗೆ ಇನ್ಕಮ್ ನಲ್ಲಿ ಸ್ವಲ್ಪ ಸಮಸ್ಯೆಗಳಾಗತ್ತೆ. ಹಣ ಕರೆಕ್ಟ್ ಆಗಿ ಬರದೇ ಇರುವಂತದ್ದು ಇರ್ಬೋದು, ಅಥವಾ ಬಂದ ಹಣ ನಿಲ್ದೆ ಖರ್ಚಾಗುವಂತದ್ದು ಇರ್ಬೋದು, ಆಗತ್ತೆ. ಸರ್ಕಾರದಿಂದಲೂ ಸ್ವಲ್ಪ ಕೆಲಸಗಳು ಹಿನ್ನಡೆ ಆಗುವಂತ ಚಾನ್ಸಸ್ ಇರುತ್ತೆ. ಹಿನ್ನಡೆ ಅಂತಂದ್ರೆ ಇವತ್ತಾಗಬೇಕಾಗಿದ್ದು ನಾಳೆ ಆಗ್ಬೋದು, ಆ ತರ ಡಿಲೇ ಆಗತ್ತೆ, ಆಯ್ತಾ. ಆದ್ರೆ 16ನೇ ತಾರೀಕಿನ ನಂತರ ತುಂಬಾ ಒಳ್ಳೆ ಸ್ಥಾನಕ್ಕೆ ಬರ್ತಾನೆ. ನಿಮ್ಮ ಮಾತಿಗೆ ಗೌರವ ಸಿಗತ್ತೆ, ನಿಮ್ಮ ಮಾತಿಗೆ ಬೆಲೆ ಇರುತ್ತೆ. ಸರ್ಕಾರಿ ಕೆಲಸಗಳೆಲ್ಲ ಪೂರ್ಣ ಆಗತ್ತೆ. ಸರ್ಕಾರದ ನಿಮಿತ್ತ ಆಫೀಸ್ಗಳಲ್ಲಾದ್ರೂ ಕೆಲಸ ಪೆಂಡಿಂಗ್ ಇದ್ರೆ ಅದೆಲ್ಲವೂ ಕಂಪ್ಲೀಟ್ ಆಗತ್ತೆ. ಇನ್ನು ಯಾರಾದ್ರೂ ಭೂಮಿ ವಿಚಾರದಲ್ಲಿ ವ್ಯವಹಾರ ಏನಾರ ಮಾಡ್ತಾ ಇದ್ರೆ ಈ ತಿಂಗಳು ಫುಲ್ ಕಂಪ್ಲೀಟ್ ಬಿಟ್ಬಿಡಿ. ಯಾಕೆಂದ್ರೆ ಅಷ್ಟು ಒಳ್ಳೆ ಸ್ಥಾನ ಇಲ್ಲ, ಆಯ್ತಾ. ಈ ತಿಂಗಳು ಬಿಟ್ಬಿಟ್ಟು ಪೋಸ್ಟ್ಪೋನ್ ಮಾಡಿ ನೆಕ್ಸ್ಟ್ ತಿಂಗಳಿಂದ ನೋಡ್ಕೊಂಡ್ರೆ ತುಂಬಾ ಒಳ್ಳೇದು. ನೆಕ್ಸ್ಟ್ ಮಂತ್ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಈ ತಿಂಗಳು ಬೇಡವೇ ಬೇಡ. ಯಾಕಂದ್ರೆ ಕೇತು ಜೊತೆ ಸಂಚಾರ ಮಾಡ್ತಾನೆ ಕುಜ. ದೊಡ್ಡ ಅಮೌಂಟ್ಗೆ ಕೊಡೋದ್ರ ಬದಲು ಚಿಕ್ಕ ಅಮೌಂಟ್ಗೆ ಸೆಟಲ್ಮೆಂಟ್ ಮಾಡ್ಕೊಂಡು ಸಮಸ್ಯೆಗಳು ಮಾಡ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. 10 ಕೋಟಿ ಜಮೀನನ್ನ 2 ಕೋಟಿಗೋ 3 ಕೋಟಿಗೋ ಕೊಟ್ಬಿಟ್ಟು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ 10 ಕೋಟಿ ಬೆಲೆ ಇದೆ, ನಾನು ದಡ್ಡ ಆಗಿ 2 ಕೋಟಿ ಕೊಟ್ನಲ್ಲಪ್ಪ, ಅಗ್ರಿಮೆಂಟ್ ಆಗೋಗಿರುತ್ತೆ. ಅವಾಗ ನೀವೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಆಯ್ತಾ. ಇನ್ನೊಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಿಂದ ನಿಮಗೆ ತಕರಾರುಗಳಿಂದ ಬಿಡುಗಡೆ ಆಗುತ್ತೆ, ಅದು ಪಾಸಿಟಿವ್. ನೋಡಿ, ಇಷ್ಟು ನೆಗೆಟಿವ್ ಇತ್ತು, ಭೂಮಿ ವಿಚಾರದಲ್ಲಿ ನೆಗೆಟಿವ್ ಆಗುತ್ತೆ ಅಂತ ಹೇಳಿದೆ. ಆನ್ಸೆಸ್ಟ್ರಲ್ ಪ್ರಾಪರ್ಟಿ ವಿಚಾರದಲ್ಲಿ ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಹಳೆ ಜಗಳಗಳೇನಾದ್ರೂ ಇದೆ ಅದನ್ನ ಸಾಲ್ವ್ ಮಾಡ್ಕೊಬೇಕು ಅಂತ ಸಂಬಂಧಿಕರು ಇರ್ಬೋದು, ಅಥವಾ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಬೇರೆಯವ್ರ ಜೊತೆ, ಅವರೆಲ್ಲ ಬರ್ತಾರೆ ನಿಮ್ಮ ಹತ್ರ ಮಾತಾಡಕ್ಕೆ. ಆದ್ರೆ ನೆಗೋಷಿಯೇಟ್ ಮಾಡುವಾಗ ತಿರ್ಗಿ ಅದೇ ಅಪ್ಲಿಕೇಬಲ್ ಆಗತ್ತೆ. ಭೂಮಿ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ಕರೆಕ್ಟ್ ಆಗಿ ವ್ಯಾಲ್ಯೂ ಎಲ್ಲ ತಿಳ್ಕೊಂಡು ನಂತರ ನೀವು ನೆಗೋಷಿಯೇಟ್ ಮಾಡಿ ಅಮೌಂಟ್ ಸೆಟಲ್ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನು ಮಾತಿನಿಂದ ಒಳ್ಳೆ ಒಂದು ಬೆನಿಫಿಟ್ ಇದೆ. ಬುಧಾದಿತ್ಯ ಯೋಗ ಆಗ್ತಿದೆ 16ನೇ ತಾರೀಕಿನ ನಂತರ. ನಿಮ್ಮ ಮಾತಿಗೆ ತುಂಬಾ ಬೆಲೆ ಇರುತ್ತೆ. ನೀವು ಭೂಮಿ ವಿಚಾರದಲ್ಲಿ ಏನಾದ್ರೂ ಇದ್ರೆ ನೀವು ಹಿಂಜರಿಬೇಡಿ. ರೇಟ್ ಹೇಳಿ ನೀವೇ ಅಂತ ಕೇಳಿದಾಗ ಅಷ್ಟು ಕೇಳಿದ್ರೆ ಬಿಟ್ಟು ಹೋಗ್ಬಿಡ್ತಾನೇನೋ, ಅಷ್ಟೊಂದು ಇದೆಯಾ ಬೆಲೆ, ಆ ಥರ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ. ಕಾನ್ಫಿಡೆಂಟ್ ಆಗಿ ನೀವೇನು ಕೇಳಬೇಕೋ ಬೆಲೆ ಅದನ್ನ ಕೇಳಿ, ನಿಮ್ಗೆ ಅದು ಸಿಗತ್ತೆ. ಭೂಮಿ ಒಂದೇ ವಿಚಾರದಲ್ಲ, ನಿಮ್ಗೆ ಯಾವ ವಿಚಾರದಲ್ಲಾದ್ರೂ ಅಷ್ಟೇ, ನೀವು ಕಾನ್ಫಿಡೆಂಟ್ ಆಗಿ ಕೇಳಿದ್ರೆ ಆ ವಿಚಾರದಲ್ಲಿ ನಿಮಗೆ ಲಾಭ ಆಗುತ್ತೆ, ಆ ವ್ಯಕ್ತಿ ಕಡೆಯಿಂದ ನಿಮ್ಗೆ ಬೆನಿಫಿಟ್ಟೇ ಆಗುತ್ತೆ. ಬಟ್ ನೀವು ಕಾನ್ಫಿಡೆಂಟ್ ಆಗಿ ಇರಬೇಕು, ಆಯ್ತಾ. ಇನ್ನು ಗುರು ಬಲ ಬೇರೆ ಇದೆ, 2ನೇ ಮನೆಯಲ್ಲಿ ಇದೆ, ಒಳ್ಳೆ ಸ್ಥಾನ ಅಪ್ಪ, ಏನು ತೊಂದರೆ ಇಲ್ಲ. ಆದಾಯದಲ್ಲಿ ಒಳ್ಳೆ ಏರಿಕೆ ಇರುತ್ತೆ. ಆದ್ರೆ ಸೂರ್ಯನಿಂದ 16ವರೆಗೂ ಸ್ವಲ್ಪ ಸಮಸ್ಯೆ ಇದೆ. 16 ನಂತರ ತುಂಬಾ ಬೆನಿಫಿಟ್ಸ್ ಇದೆ, ಆಯ್ತಾ. ಓವರ್ ಆಲ್ ಇನ್ಕಮ್ ಏನು ಸಮಸ್ಯೆ ಆಗೋದಿಲ್ಲ. ಫ್ಯಾಮಿಲಿಯಲ್ಲಿ ಸಂತೋಷವಾದ ವಾತಾವರಣ ಇರುತ್ತೆ. ಫ್ಯಾಮಿಲಿಯಲ್ಲಿ ಒಂದು ಮಂಗಳ ಕಾರ್ಯ ನಡೆಯುವಂತ ಯೋಗ ಇದೆ. ಮಂಗಳ ಕಾರ್ಯಕ್ಕೆ ಪ್ರಿಪರೇಟರಿ ವರ್ಕ್ ಕೂಡ ನಡೆಯುವಂತ ಚಾನ್ಸಸ್ ಇದೆ. ಸೊ ಆ ವಿಚಾರದಲ್ಲಿ ಬೆನಿಫಿಟ್ಸ್ ಇದೆ. ಇನ್ನು ತಿಂಗಳು ಪೂರ್ತಿ ನಿಮ್ಮ ರಾಶ್ಯಾಧಿಪತಿ ಶುಕ್ರನಿಂದ ನಿಮಗೆ ಒಳ್ಳೆ ಅದೃಷ್ಟ. 1ನೇ ಮನೆ ಮತ್ತು 2ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. 1ನೇ ಮನೆಯಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ಆರೋಗ್ಯ ಚೆನ್ನಾಗಾಗ್ತದೆ. ಒಳ್ಳೆ ರುಚಿಕರವಾದ ಊಟ ತಿಂತೀರಿ. ಒಳ್ಳೊಳ್ಳೆ ರುಚಿಯಾದ ಊಟಗಳು, ಹೊಸ ಊಟಗಳು, ನೀವು ಇದುವರೆಗೂ ಟೇಸ್ಟ್ ಮಾಡದೇ ಇರುವಂತ ಫುಡ್ಸ್ನೆಲ್ಲ ಟೇಸ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲಿಯಲ್ಲಿ
ಒಂದು ಲವ್ವಿಂಗ್ ಎನ್ವಿರಾನ್ಮೆಂಟ್ ಇರುತ್ತೆ. ಹೊಸದಾಗಿ ಮದುವೆ ಆಗಿರೋರು ತುಂಬಾ ಲವ್ವಿಂಗ್ ಆಗಿರ್ತೀರಾ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಹನಿಮೂನ್ ಇರ್ಬೋದು, ಮತ್ತೊಂದು ಟ್ರಿಪ್ ಇರ್ಬೋದು, ಅದಕ್ಕೆಲ್ಲ ಹೋಗೋ ಚಾನ್ಸಸ್ ಇದೆ. ಅದು ಬರೀ ಹೊಸದಾಗಿ ಮದುವೆ ಆಗಿರೋರಿಗೆ ರಿಸ್ಟ್ರಿಕ್ಟೆಡ್ ಅಂತ ಏನಿಲ್ಲ. ತುಂಬಾ ವರ್ಷ ಆಗಿರೋರು ಕೂಡ ಟ್ರಿಪ್ಪಿಗೆ ಹೋಗ್ಬೋದು. ಅವರು ಪ್ರೀತಿ ಮಾಡಬಾರ್ದು ಪಾರ್ಟ್ನರ್ಸ್ನ ಅಂತ ಏನಿಲ್ಲ. ಸೊ ಒಳ್ಳೆ ಚೆನ್ನಾಗಿರ್ತದೆ. ಇನ್ನು ಎರಡನೇ ಮನೆಗೆ ಬಂದಾಗ ಕೂಡ ಆದಾಯ ವೃದ್ಧಿ ಆಗತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಯಾವ್ದಾದ್ರು ಸಾಲ ಬರಬೇಕು ಅಂದ್ರೆ ಅದು ವಾಪಸ್ ಬರುತ್ತೆ. ಇನ್ನು ಶನಿ ಕೂಡ ನಿಮಗೆ ಬಲವಾಗಿದ್ದಾನೆ, 11ನೇ ಮನೆಯಲ್ಲಿದ್ದಾನೆ, ಒಳ್ಳೆ ಸ್ಥಾನಪ್ಪ, ಏನ್ ತೊಂದರೆ ಇಲ್ಲ. ಆಯ್ತಾ. ಶುಕ್ರನ ರಾಶಿ ಅಂತಂದ್ರೆ ಶನಿಗೆ ಪ್ರಿಯವಾದ ರಾಶಿ, ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಆದ್ರೆ 13ನೇ ತಾರೀಕು ನಂತರ ಶನಿ ವಕ್ರ ಆಗ್ತಾನೆ. ವಿಚಾರಗಳು ಸ್ಪೀಡ್ ಅಪ್ ಆಗುತ್ತೆ, ಕೆಲವು ಸರಿ ಸ್ಲೋ ಡೌನ್ ಆಗುತ್ತೆ. ಶನಿ ವಕ್ರಿ ಆದಾಗ ಸ್ಪೀಡ್ ಆಗಿ ಹೋಗ್ತಿರೋ ಕೆಲಸಗಳು ಸ್ಲೋ ಡೌನ್ ಆಗುತ್ತೆ, ಸ್ಲೋ ಆಗಿ ಹೋಗ್ತಿರೋ ಕೆಲಸಗಳು ಸ್ಪೀಡ್ ಅಪ್ ಆಗುತ್ತೆ. ಸೊ ನಿಮಗೆ ಯಾವ ರೀತಿ ಪೆಂಡಿಂಗ್ ವರ್ಕ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಹೊಸ ಸ್ಪೀಡ್ಗೆ ನೀವು ಮ್ಯಾಚ್ ಆಗಬೇಕು. ನಿಧಾನ ಆದ್ರೆ ತಾಳ್ಮೆ ತಗೋಬೇಕು, ಬೇಗ ಬೇಗ ಆದ್ರೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡೋ ಕೆಪಾಸಿಟಿ ಬೆಳೆಸ್ಕೋಬೇಕು. ಆಯ್ತಾ. ಇನ್ನು ರಾಹು 10ನೇ ಮನೆಯಲ್ಲಿ ಒಳ್ಳೆ ಸ್ಥಾನ, ಫಾರಿನ್ ಟ್ರಾವೆಲ್ ಯೋಗ ಇದೆ. ಆಗ್ಲೇ ಹೇಳಿದೆ, ಹನಿಮೂನು ಅಥವಾ ಟ್ರಿಪ್ಪು. ಸೊ ಆ ರೀತಿ ಎಲ್ಲಾದ್ರೂ ಹೋಗ್ಬೋದು, ವರ್ಕ್ ರಿಲೇಟೆಡ್ ಆದ್ರೂ ಹೋಗ್ಬೋದು. ವರ್ಕ್ ಅಲ್ಲಿ ನಿಮಗೆ ತುಂಬಾ ಲಾಭ ಇರುತ್ತೆ, ರೆಕಗ್ನಿಷನ್ ಸಿಗುತ್ತೆ, ಇವ್ರು ತುಂಬಾ ಸ್ಕಿಲ್ಡ್ ಅಪ್ಪ, ಟ್ಯಾಲೆಂಟೆಡ್ ಅಪ್ಪ, ಈ ರೀತಿ ಬೆನಿಫಿಟ್ಸ್ ಆಗತ್ತೆ. ಕೇತು ಮಾತ್ರ 4ನೇ ಮನೆಯಲ್ಲಿ ಇರೋದ್ರಿಂದ ಆ ಫ್ಯಾಮಿಲಿಯಲ್ಲಿ ಒಳ್ಳೆ ವಾತಾವರಣ ಅಂತೂ ಇದೆ ಅಂತ ಹೇಳಿದೀನಿ. ಆದ್ರೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಆಗೋ ಚಾನ್ಸಸ್ಸು ಇದೆ. ಆಯ್ತಾ. ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಮನೆಯಲ್ಲಿರುವ ವ್ಯಕ್ತಿಗಳ ಆರೋಗ್ಯ ವಿಚಾರದಲ್ಲಿ ಕೇರ್ಫುಲ್ ಆಗಿ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ವೃಷಭ ರಾಶಿಯವರಿಗೆ ಚೆನ್ನಾಗಿ ಇದೆ ಟೈಮು, ಯಾವುದೇ ರೀತಿ ಯೋಚನೆ ಬೇಡ. ಭೂಮಿಯ ವಿಚಾರದಲ್ಲಿ ವ್ಯವಹಾರನೇ ಮುಂದಕ್ಕೆ ಹಾಕಿದ್ರೆ ತುಂಬಾ ಒಳ್ಳೇದು ಈ ತಿಂಗಳು ಬಿಟ್ಟು, ಅಥವಾ ನಾನು ಮಾಡ್ಲೇಬೇಕು, ಅದು ಡೆಡ್ ಲೈನ್ ಇದೆ ಅಂತ ಅನ್ನೋದಾದ್ರೆ ಕೇರ್ಫುಲ್ ಆಗಿ ಮಾರ್ಕೆಟ್ ವ್ಯಾಲ್ಯೂ ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡು, ನಾನು ಮೋಸ ಹೋಗ್ತಿದ್ದೀನ ಅನ್ನೋ ಒಂದು ಕಾಮನ್ ಸೆನ್ಸ್ ಇಟ್ಟುಕೊಂಡು ಏನು ಕೇಳಬೇಕು ಅದು ನಾನು ಕಾನ್ಫಿಡೆಂಟ್ ಆಗಿ ಕೇಳಿದ್ರೆ ನಿಮಗೆ ಲಾಭ ಆಗುತ್ತೆ. ಆಯ್ತಾ. ಮನೆಯ ವಾತಾವರಣ ಚೆನ್ನಾಗೇ ಇರುತ್ತೆ, ಬಟ್ ಆರೋಗ್ಯ ವಿಚಾರದಲ್ಲಿ, ಮನೆಯವರ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಇಷ್ಟು ಬಿಟ್ರೆ ತುಂಬಾ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಇನ್ನು ನೆಕ್ಸ್ಟ್ ರಾಶಿ ಬಂದು ಮಿಥುನ ರಾಶಿ. ಮಿಥುನ ರಾಶಿಗೆ ತಿಂಗಳ ಪೂರ್ತಿ ಸರ್ಕಾರದಿಂದ ಸ್ವಲ್ಪ ನಷ್ಟ ಇದೆ, ಮತ್ತು ಬಾಡಿ ಹೀಟ್ ಜಾಸ್ತಿ ಆಗುತ್ತೆ, ಕಣ್ಣಿನ ಸಮಸ್ಯೆಗಳು ಬರುವಂತ ಸಾಧ್ಯತೆ ಇರುತ್ತೆ, ತಲೆ ಎಲ್ಲ ನೋವು ಬರುವಂಥದ್ದು, ಹೀಟ್ಗೆ ಹೊಟ್ಟೆ ಉರಿ ಬರುವಂಥದ್ದು, ಆರೋಗ್ಯ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇದೆ. ಆಮೇಲೆ ಆದಾಯದಲ್ಲಿ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ ಇದೆ, ಆದಾಯದ ಒಂದು ಮೂಲಗಳಿಗೆ ಪೆಟ್ಟು ಬೀಳುವ ಸಾಧ್ಯತೆಯೂ ಇದೆ. ಆಯ್ತಾ. ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ಮತ್ತೆ ವಿಪರೀತ ಖರ್ಚಾಗುವ ಯೋಗವೂ ಇದೆ, ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ, ದುಂದು ವೆಚ್ಚ ಮಾಡಬೇಡಿ. ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕಿರಿಕಿರಿ ಆಗುವಂತ ಸಾಧ್ಯತೆ ಇದೆ, ಗಂಡ ಹೆಂಡತಿ ಮಕ್ಕಳ ಜೊತೆ ಜಗಳಗಳಾಗುವಂತ ಚಾನ್ಸಸ್ ಇರುತ್ತೆ. ಆಡಬಾರದ ಮಾತುಗಳನ್ನಾಡಿ ಅವರ ಮನಸ್ಸುಗಳನ್ನ ನೋಯಿಸುವಂತ ಸಾಧ್ಯತೆ ಇರುತ್ತೆ. ಸೊ ಮಾತಾಡುವಾಗ ಕೇರ್ಫುಲ್ ಆಗಿರ್ಬೇಕು. ಇವತ್ತು ಆಡಿದ್ದು ಮಾತು ಎಷ್ಟು ವರ್ಷ ಆದ್ರೂ ನೆನಪಿರುತ್ತೆ. ಸೊ ಆ ಕಾರಣದಿಂದ ಮಾತಾಡುವಾಗ ಕೇರ್ಫುಲ್ ಆಗಿ ಆಡಿ. ಇನ್ನು ಭೂಮಿಯ ವಿಚಾರದಲ್ಲಿ ಒಳ್ಳೆ ಲಾಭ ಇದೆ ಮಿಥುನ ರಾಶಿಯವರಿಗೆ. ಜುಲೈ 28ನೇ ತಾರೀಕು ಒಳಗಡೆ ಯಾವ್ದಾದ್ರೂ ಪೆಂಡಿಂಗ್ ವರ್ಕ್ ಇದ್ರೆ, ಅಗ್ರಿಮೆಂಟ್ ಆಗಿರೋದು ರಿಜಿಸ್ಟ್ರೇಷನ್ ಆಗ್ಬೇಕು, ಅಥವಾ ಅಗ್ರಿಮೆಂಟ್ ಆಗಬೇಕು, ಅಗ್ರಿಮೆಂಟ್ ಆಗಿ ಅವ್ರು ಅಡ್ವಾನ್ಸ್ ಕೊಡಬೇಕು, ಭೂಮಿ ತೋರಿಸ್ತಾ ಇದ್ದೀನಿ ಯಾರು ತಗೊಂತಾ ಇಲ್ಲಪ್ಪ, ಇದೆಲ್ಲವೂ ಸಾಲ್ವ್ ಆಗುತ್ತೆ. 28ನೇ ತಾರೀಕು ಒಳಗಡೆ ಸೆಟ್ಲ್ ಆಗುತ್ತೆ. ಆಯ್ತಾ. 28ನೇ ತಾರೀಕಿಂದ ಆಲ್ಮೋಸ್ಟ್ ಆಗಸ್ಟ್ ವರೆಗೂ ಅಷ್ಟೊಂದು ಒಳ್ಳೆ ಸಮಯ ಇಲ್ಲ. ಆಯ್ತಾ. ಬಟ್ 28 ಒಳಗಡೆ ಸೆಟಲ್ಮೆಂಟ್ ಆಗುವಂಥದ್ದು ಅಥವಾ ಅಗ್ರಿಮೆಂಟ್ ಆಗುವಂಥದ್ದು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ. ಅದಾದ್ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಈಗ ಅಗ್ರಿಮೆಂಟ್ ಆಗ್ಬಿಟ್ಟು ನಾಳೆ ಕ್ಯಾನ್ಸಲ್ ಆಗ್ಬಿಡುತ್ತೆ, ಆ ತರ ಆಗೋದಿಲ್ಲ. ಅಗ್ರಿಮೆಂಟ್ ಆಗತ್ತೆ, ಅದನ್ನ ಫುಲ್ಫಿಲ್ ಮಾಡಕ್ ಸ್ವಲ್ಪ ಕಷ್ಟಗಳಾಗತ್ತೆ. ಸೊ ಅದಕ್ಕೆ ಅಗ್ರಿಮೆಂಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಂಡು ವ್ಯವಹಾರ ಮಾಡಬೇಕಾಗತ್ತೆ. ಇನ್ವೆಸ್ಟ್ಮೆಂಟು ಅಷ್ಟೇ, ನೀವು ಎಲ್ಲಾದ್ರೂ ಪರ್ಚೇಸ್ ಮಾಡಕ್ ಹೋಗ್ತಿರಲ್ಲ ಭೂಮಿ, ಅವಾಗೂ ಅಷ್ಟೇ 28 ಒಳಗಡೆ ಒಳ್ಳೆ ವ್ಯವಹಾರ ಆಗುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಬಜೆಟ್ ಅಲ್ಲೇ ಜಮೀನು ಅಥವಾ ಒಂದು ಮನೆ ಇರ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ಬೋದು, ಅದು ಸಿಗುವಂತ ಚಾನ್ಸಸ್ ಇದೆ. ಗುರು ನಿಮ್ಮ 1ನೇ ಮನೆಯಲ್ಲಿದ್ದಾನೆ, ಬಾಡಿ ಪೇಯ್ನು, ಆಲಸ್ಯ, ಒಂಥರ ಮೈಕೈ ನೋವು ಬರುವಂತದ್ದು, ಮತ್ತು ಸೂರ್ಯ ಕೂಡ ಅಲ್ಲೇ ಇದ್ದಾನೆ. ಆಗ್ಲೇ ಹೇಳಿದೆ, ಇದು ತಲೆನೋವು ಬರ್ತದೆ, ಬಾಡಿ ಹೀಟ್ ಜಾಸ್ತಿ ಆಗ್ತದೆ. ಗುರು ಕೂಡ ಗ್ಯಾಸ್ಟ್ರಿಕ್ ಕಾರಕ. ಸೊ ಊಟ ಮತ್ತೆ ತಿಂಡಿ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಡೈಜೆಷನ್ ಚೆನ್ನಾಗಾಗುವಂತ ಫುಡ್ ತಿನ್ನಿ, ಫೈಬರ್ ರಿಚ್ ಫುಡ್ ತಿನ್ನಿ, ಜಂಕ್ ಫುಡ್ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಪಾರ್ಟ್ನರ್ಶಿಪ್ಸ್ ಚೆನ್ನಾಗಿರುತ್ತೆ. ಗುರು 1ನೇ ಮನೇಲಿದ್ರು 7ನೇ ಮನೆಗೆ ದೃಷ್ಟಿ ಹಾಕೋದ್ರಿಂದ. ಆಯ್ತಾ. ಇನ್ನು ನಿಮಗೂ ಅಷ್ಟೇ ತಿಂಗಳು ಪೂರ್ತಿ ಶುಕ್ರ ಬಲ ಇದೆ. ಶುಕ್ರ ನಿಮ್ಮ ರಾಶಿಯಾಧಿಪತಿಗೆ ಸ್ನೇಹಿತ, ಅವನಿಂದ ಒಳ್ಳೆ ಬೆನಿಫಿಟ್ಸ್ ಆಗತ್ತೆ. ಖರ್ಚು ಮಾಡ್ತೀರಲ್ಲ, ಅವಾಗಲೇ ಹೇಳಿದೆ ದುಂದು ವೆಚ್ಚ ಆಗೋ ಚಾನ್ಸಸ್ ಇದೆ ಅಂತ. ಆದ್ರೆ ಕೆಲವುದು ಎಕ್ಸ್ಟ್ರಾರ್ಡಿನರಿಯಾಗಿ ಖರ್ಚು ಮಾಡ್ತೀರಾ, ಎಕ್ಸ್ಟ್ರಾವೆಗಂಟ್ ಆಗಿ ಖರ್ಚು ಮಾಡ್ತೀರಾ, ಆದ್ರೆ ಅದರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ. ಈಗ ಯಾವುದೋ ಒಂದು ಫಂಕ್ಷನ್ ನಡೆಸ್ತೀರಾ ಅಂತ ತಿಳ್ಕೊಳ್ಳಿ, ರಾಜಕಾರಣಿಗಳ ಕೆಳಗಡೆ ಕೆಲಸ ಮಾಡುವಂತ ಕಾರ್ಯಕರ್ತರು ಇರ್ತಾರೆ, ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲಾನು ಕರೆಸ್ತಾರೆ, ವೇಸ್ಟೇ ಅದು.
ಆದರೆ ಈ ಟೈಮಲ್ಲಿ ಮಾಡಿದ ಖರ್ಚು ನಿಮಗೆ ಆ ನಾಯಕರುಗಳು ಅಥವಾ ಲೀಡರ್ಸ್ನ ಕರಿತಿರಲ್ಲ, ಅವರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ, ಪೊಲಿಟಿಕಲಿ ನಿಮಗೆ ಲಾಭ ಆಗುತ್ತೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದು, ನೀವೇನೇ ಎಕ್ಸ್ಟ್ರಾವ್ಯಾಗೆಂಟ್ ಆಗಿ ಖರ್ಚು ಮಾಡಿದ್ರು ಅದರಿಂದ ಟ್ವಿಸ್ಟ್ ಅಲ್ಲಿ ಲಾಭ ನಿಮಗೆ ಸಿಗುತ್ತೆ. ಆಯ್ತಾ? ಹಂಗಂತ ಖರ್ಚು ಮಾಡಿ ಅಂತಲ್ಲ, ಯಾವ್ದು ಬೇಕೋ ಬೇಡವೋ ಅದನ್ನ ಯೋಚನೆ ಮಾಡಿ ಖರ್ಚು ಮಾಡ್ಕೊಳ್ಳಿ. ಶನಿ 10ನೇ ಮನೆಯಲ್ಲಿದ್ದಾನೆ, ಕರ್ಮಸ್ಥಾನದಲ್ಲಿ. ಕೆಲಸದ ವಿಚಾರದಲ್ಲಿ ಸ್ಲೋ ಪ್ರೋಗ್ರೆಸ್, ಬಟ್ ಸಕ್ಸಸ್ ಇದೆ, ನಿಧಾನವಾದ ಪ್ರೋಗ್ರೆಸ್. ಇವತ್ತು ಇಂಟರ್ವ್ಯೂ ಮಾಡಿ ಇನ್ನೊಂದು ವಾರದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಒಂದು ವಾರ ಅಲ್ಲ, ಒಂದು ತಿಂಗಳಾದ್ರೂ ಅಪ್ಡೇಟ್ ಮಾಡಲ್ಲ, ಬಟ್ ಕೆಲಸ ಸಿಗುತ್ತೆ. ಒಂದು ತಿಂಗಳು, 1.5 ತಿಂಗಳು ತುಂಬಾ ಡಿಲೇ ಆಗಿ ಆ ನಂತರ ಸಿಗುತ್ತೆ. ಸೊ ಒಂದು ಫೋಕಸ್ ಇಟ್ಕೋಬೇಕು, ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಬೇಕು. ಆಯ್ತು ಇರ್ಲಿ, ನಾನು ಏನು ತಪ್ಪು ಮಾಡ್ತಾ ಇಲ್ಲ, ನಾನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಂಗೆ ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್, ಹೋಪ್ ಇಟ್ಕೊಂಡು ನೀವು ಕೆಲಸ ಮಾಡೋದು ಕಂಟಿನ್ಯೂ ಮಾಡಿ. ರಾಹು ಒಳ್ಳೆ ಸ್ಥಾನದಲ್ಲಿ ಇಲ್ಲ, ರಾಹುವಿನಿಂದ ಅದೃಷ್ಟ ಭಂಗ ಆಗುತ್ತೆ, ಕೈಗೆ ಸಿಗೋವಂಥದ್ದು ಬಾಯಿಗೆ ಸಿಗೋದಿಲ್ಲ. ಏನೋ ಒಂದು ವ್ಯತ್ಯಾಸ ಆಗ್ಬಿಟ್ಟು ನಿಮ್ಮ ಮಾತಿನಿಂದನೋ ಇನ್ನೊಂದಿಂದನೋ ಏನೋ ಆಗ್ಬಿಟ್ಟು ತೊಂದರೆ ಆಗುತ್ತೆ. ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಇನ್ನು ಕೇತು 3ನೇ ಮನೆಯಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದಾನೆ, ಮಾತಿನಿಂದ ಲಾಭವೂ ಉಂಟು. ಆಯ್ತಾ? ಭೂಮಿಯಿಂದ ಲಾಭ ಉಂಟು. ಡೆಫಿನೆಟ್ಲಿ ಮಿಥುನ ರಾಶಿಯವರಿಗೆ 28ರೊಳಗಡೆ ಲಾಭ ಚೆನ್ನಾಗಾಗುತ್ತೆ. ಆಯ್ತಾ? ಆ ಲಾಭನ ಉಪಯೋಗ ಮಾಡ್ಕೊಳ್ಳಿ. ಅದರಿಂದ ನೀವು ಖರ್ಚು ಮಾಡಿದ್ರು ಅದರಿಂದ ಏನೋ ಗೇನ್ ಬರುವಂಥದ್ದು ಮಾಡ್ಕೊಳ್ಳಿ. ಆಯ್ತಾ? ಇದಿಷ್ಟು ಮಿಥುನ ರಾಶಿಯವರಿಗೆ ಜುಲೈ ತಿಂಗಳ ಭವಿಷ್ಯ. ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ, ಗೌರ್ಮೆಂಟ್ ಇಂದ ನಷ್ಟ ಇದೆ, ಭೂಮಿಯಿಂದ ಲಾಭ ಇದೆ. ಭೂಮಿ ಅಂತೂ ಲಾಭ ಖಂಡಿತವಾಗ್ಲೂ ತೋರಿಸಿದೆಯಪ್ಪ, ಯಾವುದೋ ಒಂದು ಸೆಟಲ್ಮೆಂಟ್ ಆಗೋ ಚಾನ್ಸಸ್ ಖಂಡಿತವಾಗ್ಲೂ ಇದೆ. ಮಾತಲ್ಲಿ ನಿಗಾ ಇರಲಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಚೆನ್ನಾಗಿ ನಡ್ಕೊಳ್ಳಿ. ಆಯ್ತಾ? ಇನ್ನು 4ನೇ ರಾಶಿ ಬಂದು ಕಟಕ ರಾಶಿ. ಕಟಕ ರಾಶಿಯವರಿಗೆ ಸರ್ಕಾರದಿಂದ ಇವ್ರಿಗೂ ನಷ್ಟ ಇದೆ. ಇನ್ನು 3 ತಿಂಗಳು ಚೆನ್ನಾಗಿಲ್ಲ ಅವರಿಗೆ ಸರ್ಕಾರದಿಂದ. ಬಾಡಿ ಹೀಟ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಆರೋಗ್ಯ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ತಂದೆಯ ಆರೋಗ್ಯ ಸಮಸ್ಯೆ ಆಗುವ ಚಾನ್ಸಸ್ ಇದೆ. ನಿಮಗೂ ಅಷ್ಟೇ ಕಣ್ಣಿನ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ. ಭೂಮಿಯ ವಿಚಾರದಲ್ಲಿ ಜುಲೈ 28ರ ನಂತರ ಲಾಭ ನಿಮಗೆ. ಅಲ್ಲಿವರೆಗೂ ಏನು ಮಾಡಿದ್ರು ನಷ್ಟವೇ. ಸೊ ಯಾವುದಾದ್ರೂ ಅಗ್ರಿಮೆಂಟ್ ಏನಾನ ಹಾಕಿ ಸಿಕ್ಕಾಕೊಂಡಿದ್ರೆ 28ನೇ ತಾರೀಕುವರೆಗೂ ತುಂಬಾ ಕಷ್ಟಪಡಬೇಕಾಗತ್ತೆ. ಆಮೇಲೆ ಸ್ವಲ್ಪ ಬೆನಿಫಿಟ್ಸ್ ಆಗುವಂಥ ಚಾನ್ಸಸ್ ಇದೆ. ಬುಧ ಒಳ್ಳೆ ಸ್ಥಾನದಲ್ಲಿ ಇಲ್ಲ. ಆಗದೆ ಇರೋ ಮಾತುಗಳನ್ನ ಕೊಟ್ಬಿಡ್ತೀರಿ, ಅದರಿಂದ ಒದೆ ತಿಂದರೂ ಕೂಡ ಆಶ್ಚರ್ಯ ಇಲ್ಲ. ಆಗದೆ ಇರೋ ಮಾತು ಕೊಡಬೇಡಿ. ನಿಮ್ಮ ಕೈಲಿ ಆಗದೆ ಇರೋಂಥ ಒಂದು ಕೆಲಸಗಳನ್ನ ನೀವು ಒಪ್ಕೋಬೇಡಿ. ಮಾತಲ್ಲಿ ಕೇರ್ಫುಲ್ ಇರಲಿ. ನಾನು ಏನು ಬೇಕಾದರೂ ಮಾತಾಡ್ತೀನಿ, ನನಗೆ ಟ್ಯಾಲೆಂಟ್ ಇದೆ ಅಂತ ಎಲ್ಲ ಬಳಸಕ್ಕೆ ಹೋಗಬೇಡಿ, ತೊಂದರೆ ಆಗತ್ತೆ. ಆಯ್ತಾ? ಎಲೆಕ್ಟ್ರಾನಿಕ್ಸ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗತ್ತೆ. ಸುಮ್ಮನೆ ಸಾಕೆಟ್ ಒಳಗಡೆ ಬೆರಳಿ ಕರೆಂಟ್ ಹೊಡ್ಸ್ಕೊಳ್ಳೋ ಥರ ಆಗುವಂಥ ಚಾನ್ಸಸ್ ಇದೆ. ಸೊ ಫ್ಯಾನ್ ರಿಪೇರ್ ಮಾಡೋರು ಅಥವಾ ಎಲೆಕ್ಟ್ರಿಷಿಯನ್ಸು ಇವರೆಲ್ಲ ಇರ್ತಿರಲ್ಲ, ವೈರ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಕರೆಂಟ್ ಹೊಡ್ಸ್ಕೊಳ್ಳೋಂಥ ಚಾನ್ಸಸ್ ಇರತ್ತೆ. ಗುರು ಕೂಡ ಒಳ್ಳೆ ಸ್ಥಾನದಲ್ಲಿಲ್ಲ, 12ನೇ ಮನೆಯಲ್ಲಿದ್ದಾನೆ. ಬೇಡದೇ ಇರೋ ಖರ್ಚು, ಶೋಕಿಯಿಂದ ದುಡ್ಡು ವ್ಯಯ ಮಾಡುವಂಥದ್ದು, ಯಾರೋ ನೋಡ್ಲಿ ಅಂತ ಏನೋ ಒಂದು ಮಾಡೋದು, ಅದರಿಂದ ನಿಮಗೆ ಇನ್ನೂ ಕೆಟ್ಟ ಹೆಸರೇ ಬರುತ್ತೆ. ಏನೋ ಒಂದು ಫಂಕ್ಷನ್ ಮಾಡಬೇಕು ಅಂತಂದ್ರೆ ತಕ್ಕ ಮಟ್ಟಿಗೆ ಮಾಡೋದು ಬಿಟ್ಟು ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ಬಿಡೋದು. ಆಮೇಲೆ ಸಾಲ ತೀರ್ಸಕ್ಕಾಗದೆ ಅವ್ನ ಮನೆ ಹತ್ರ ಬಂದ್ಬಿಟ್ಟು ಮರ್ಯಾದೆ ತೆಗೆದಾಗ ಇದು ಬೇಕಾಗಿತ್ತ ಅಂತ ಜನ ಯಾರು ತಿಂದಿರ್ತಾರಲ್ಲ ಆ ಫಂಕ್ಷನಲ್ಲಿ ಅವರೇ ಅಂತಾರೆ, ಇವನಿಗೆ ಯಾಕಪ್ಪ ಬೇಕಾಗಿತ್ತು ಈ ಶೋಕಿ ಅಂತ. ಸೊ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ, ಅನವಶ್ಯಕ ವಿಚಾರಗಳು ಬೇಡ. ಶುಕ್ರ ಚೆನ್ನಾಗಿದ್ದಾನೆ, ಬಟ್ ಎಷ್ಟು ಅಂತ ಅದೃಷ್ಟ ಕೊಡ್ತಾನೆ ಶುಕ್ರ. ಬೇರೆ ಗ್ರಹಗಳೆಲ್ಲ ಅಷ್ಟೊಂದು ಒಳ್ಳೆ ಸ್ಥಾನದಲ್ಲಿ ಇಲ್ಲ, ಎಲ್ಲರೂ ನೆಗೆಟಿವ್ ಪೊಸಿಷನ್ ಅಲ್ಲಿ ಇದ್ದಾರೆ. ಏನೋ ಅದೃಷ್ಟದಿಂದ ಕುತ್ತಿಗೆಗೆ ಬಂದಿರೋದು ಸ್ವಲ್ಪ ತಲೆ ಮೇಲೆ ಹೋಗಬಹುದು, ಹಂಗಂತ ಅನ್ಬಿಟ್ಟು ಪ್ರತಿ ಸತಿನೂ ಕುತ್ತಿಗೆಗೆ ಬಂದು ತಲೆಗೆ ಹೋಗುತ್ತೆ ಅಂತ ತಿಳ್ಕೊಬೇಡಿ. ತಲೆ ಮೇಲೆ ಹೊರಟೋಗುತ್ತೆ, ಬಚಾವಾಗ್ಬಿಡ್ತೀನಿ ಅಂತ. ಸೊ ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಇನ್ನು ಅದೃಷ್ಟ ಕೈ ಹಿಡಿಯಲ್ಲ, ಶನಿ ಒಳ್ಳೆ ಸ್ಥಾನದಲ್ಲಿ ಇಲ್ಲ. ನೀವೇನ ತಪ್ಪುಗಳು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತೀರಿ. ಇನ್ನು ರಾಹು ಮತ್ತೆ ಕೇತು ಕೂಡ ತುಂಬಾ ಬ್ಯಾಡ್ ಪೊಸಿಷನ್ ಇದಾರಪ್ಪ. ಆರೋಗ್ಯ ಸಮಸ್ಯೆಗಳು, ಕುಟುಂಬದಿಂದ ದೂರ ಆಗುವಂಥದ್ದು, ಮಾಡ್ತಾ ಇರೋ ಕೆಲಸಕ್ಕೆ ಬೈಸ್ಕೊಳ್ಳುವಂಥದ್ದು, ನಿಂದನೆ ಮಾಡಿಸ್ಕೊಳ್ಳುವಂಥದ್ದು, ಮಾತಿನಿಂದ ನಷ್ಟ ಆಗೋದು, ಆಗದೆ ಇರೋ ಕೆಲಸಕ್ಕೆ ಮಾತು ಕೊಟ್ಟು ಅವ್ರ ಕೈಲಿ ಒದೆ ತಿಂದ್ರು ಆಶ್ಚರ್ಯ ಇಲ್ಲ. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ಕಟಕ ರಾಶಿಯವ್ರಿಗೆ ಈ ತಿಂಗಳು ಒಳ್ಳೆ ಟೈಮ್ ಇಲ್ಲ. ಆಯ್ತಾ? ರಾಹು ಮತ್ತೆ ಕೇತುವಿಂದ ಇನ್ನು 18 ತಿಂಗಳು ಒಳ್ಳೆ ಟೈಮ್ ಇಲ್ಲ. ಸೊ ನೀವು ಮೊದಲೇ ಮೆಂಟಲಿ ಸ್ವಲ್ಪ ಅನ್ಸ್ಟೇಬಲ್ ಇರ್ತೀರಿ. ಅಂದರೆ ಕಟಕ ರಾಶಿಯವ್ರಿಗೆ ಅದು ವೀಕ್ನೆಸ್ ಅಂತಲ್ಲ, ಎಮೋಷನಲ್ ಪರ್ಸನ್ಸ್ ಇರ್ತಾರೆ ಕಟಕ ರಾಶಿಯವರು. ಅದರಿಂದ ಮೆಂಟಲಿ ಅನ್ಸ್ಟೇಬಲ್ ಇರ್ತೀರಿ. ಯಾರೋ ಏನೋ ಹೇಳಿದ್ರು ಅದನ್ನು ನಂಬ್ಕೊಂಡ್ಬಿಡ್ತೀರಿ ಸುಲಭವಾಗಿ. ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಈ ತಿಂಗಳು ಅಷ್ಟು ಒಳ್ಳೆ ಸಮಯ ಇಲ್ಲ. ಜನ್ಮಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಗ್ರಹಗಳ ಪರಿಸ್ಥಿತಿ ನೋಡಿಕೊಂಡು ಮುಂದುವರಿಯೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ಇದಿಷ್ಟು ಕಟಕ ರಾಶಿಯವರಿಗೆ. ಇನ್ನು ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ಸಿಂಹರಾಶಿ. ಸಿಂಹರಾಶಿಯವರಿಗೆ ಅರ್ಧ ತಿಂಗಳು ಗೌರ್ಮೆಂಟ್ ಇಂದ ಒಳ್ಳೆ ಕೆಲಸಗಳಾಗತ್ತೆ, ಏನ್ ತೊಂದರೆ ಇಲ್ಲ, ನೀವು ಅನ್ಕೊಂಡಂತೆ ಕಾರ್ಯಗಳಾಗತ್ತೆ. ಆಮೇಲೆ ಸ್ವಲ್ಪ ಕೆಲಸಗಳಾಗತ್ತೆ ಸರ್ಕಾರದಿಂದ, ಆದ್ರೆ ಖರ್ಚುಗಳೇ ಮಾಡಬೇಕು ಸ್ವಲ್ಪ. ಆಯ್ತಾ? ಎಕ್ಸ್ಟ್ರಾ ವ್ಯಾಗನ್ಸ್ ಆಗತ್ತೆ. ಈಗ ಯಾವುದೋ ಒಂದು ಕೆಲಸ ಮಾಡಿಸ್ಬೇಕು ಸರ್ಕಾರದಲ್ಲಿ, 10,000 ರೂಪಾಯಿ ಖರ್ಚಾಗೋದ್ರಲ್ಲಿ 25,000 ಖರ್ಚಾಗ್ಬೋದು. ಅದು 16ನೇ ತಾರೀಕಿನ ನಂತರ. ಮತ್ತು ಭೂಮಿಯ ವಿಚಾರದಲ್ಲಿ ಅಂತ ಒಳ್ಳೆ ಏಳಿಗೆ ಇಲ್ಲ.
ಭೂಮಿಯ ವ್ಯವಹಾರಗಳು ಈ ತಿಂಗಳು ಮಾಡದೆ ಪೋಸ್ಟ್ಪೋನ್ ಮಾಡೋದು ತುಂಬ ಒಳ್ಳೆಯದು. ಅದಕ್ಕಾಗಿ ಮಾಡಿದ ಖರ್ಚು ವ್ಯಯ ಆಗುವಂಥ ಚಾನ್ಸಸ್ ಇದೆ, ಅಂದರೆ ವೇಸ್ಟ್ ಆಗುವಂಥ ಚಾನ್ಸಸ್ ಇದೆ. ಜೊತೆಯಲ್ಲಿ ಅದಕ್ಕೆ ಸುಮ್ಮನೆ ಟೆನ್ಷನ್ ಆಗ್ತೀರಾ, ವ್ಯವಹಾರ ಆಗೋದಿಲ್ಲ, ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಓಡಾಡ್ತೀರಿ. ಅದು ಮಾಡೋಣ ಇದು ಮಾಡೋಣ ಅಂತ ಪ್ಲಾನ್ ಮಾಡ್ತೀರಿ, ಅವನ್ನ ಕರ್ಕೊಂಡು ಹೋಟೆಲ್ ಕುಣಿಸ್ಕೊಂಡು ಆ ಥರ ಡಿಸ್ಕಷನ್ ಇದರ ಡಿಸ್ಕಷನ್ ಅದೆಲ್ಲ ಖರ್ಚು ಮಾಡ್ತೀರಿ. ಬಟ್ ಅವ್ನ ಕೊನೆಗೆ ಏನು ಹೆಲ್ಪ್ ಮಾಡೋದಿಲ್ಲ ನಿಮಗೆ. ಆ ರೀತಿ ಆಗುವಂಥ ಸಾಧ್ಯತೆ ಇದೆ. ಮಾತು ಕೊಟ್ಟವರು ಮೋಸ ಮಾಡುವಂಥ ಸಾಧ್ಯತೆ ಇದೆ. ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ ಅಂತ ನಂಬಿಸಿ ಮೋಸ ಮಾಡುವಂಥ ಸಾಧ್ಯತೆ ಇರುತ್ತೆ. ಡಾಕ್ಯುಮೆಂಟೇಷನ್ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ನೀವೇನೋ ಲಾಯರ್ಸು ಮತ್ತು ಡಾಕ್ಯುಮೆಂಟ್ ಬೇಸಿಸ್ ಕೆಲಸ ಮಾಡೋರು ಅಂತ ಆದರೆ ಅದರಲ್ಲಿ ಬರುವ ಡೀಟೇಲ್ಸ್ ಬಗ್ಗೆ ಚೆನ್ನಾಗಿ ಗಮನ ಇಟ್ಟು ನೋಡಿ, ಅದರಿಂದ ಅವಮಾನಗಳಾಗುವಂಥ ಸಾಧ್ಯತೆ ಇರುತ್ತೆ. ಗುರು ಚೆನ್ನಾಗಿದ್ದಾನೆ, ಗುರುಬಲ ಇದೆ, ಅದರಿಂದ ಎಲ್ಲದರಿಂದ ಕಾಪಾಡ್ಕೊತಾನಪ್ಪ. ಆದರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಬೇಕು. ಅದರ ಜೊತೆಗೆ ಹಿಂದೆ ಮಾಡಿರುವ ಕೆಲಸಗಳಿಗೆ ಈಗ ಪ್ರತಿಫಲ ಪಡುವ ಒಂದು ಸಮಯ ಕೂಡ ಇದೆ. ಲಾಭ ಬರುತ್ತೆ, ದುಡ್ಡಿಗೇನು ಸಮಸ್ಯೆ ಇರೋದಿಲ್ಲ. ಆದರೆ ಖರ್ಚಾಗುವಂಥ ಸಾಧ್ಯತೆ ಇದೆ. ಆ ದುಡ್ಡು ಬೇಡದೇ ಇರೋ ವಿಚಾರಗಳಿಗೆ, ಬೇಡದೇ ಇರೋ ವ್ಯಕ್ತಿಗಳಿಗೆ ಕೊಟ್ಟು ಕಳ್ಕೊಳ್ಳುವಂಥ ಯೋಗ ಇದೆ. ಆಯ್ತಾ? ಸೊ ಬರುವ ದುಡ್ಡನ್ನು ಬೆನಿಫಿಟ್ಗೆ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಶುಕ್ರ ತಿಂಗಳು ಪೂರ್ತಿ ಏನು ಅಷ್ಟೊಂದು ಚೆನ್ನಾಗಿಲ್ಲ, 4 ದಿನ ಚೆನ್ನಾಗಿದ್ದಾನೆ. ಅದೃಷ್ಟ ಚೆನ್ನಾಗಿದೆ. ಆಯ್ತಾ? ಹಂಗಂತ ಅಂದ್ಬಿಟ್ಟು ಎಲ್ಲ ಟೈಮು ಅದೃಷ್ಟದ ಮೇಲೇ ಡಿಪೆಂಡ್ ಆಗಬಾರ್ದು. ನಿಮ್ಮ ವರ್ಕ್ ನೀವು ಮಾಡಬೇಕು. ಇನ್ನು ಶನಿ 8ನೇ ಮನೇಲಿದ್ದಾನೆ. ಇದೇ ಒಂದು ದೊಡ್ಡ ನೆಗೆಟಿವ್ ನಿಮಗೆ ಸಿಂಹರಾಶಿಯವರು. ಗುರುಬಲ ಇದೆ, ಆದರೆ ಶನಿ 8ನೇ ಮನೇಲಿದ್ದಾನೆ. ಶನಿ 8ನೇ ಮನೇಲಿದ್ದಾಗ ಏನು ಅಂತಂದರೆ ಹಿತಶತ್ರುಗಳು ಜಾಸ್ತಿ, ಕಣ್ಣಿಗೆ ಕಾಣಿಸದಿರುವಂಥ ಶತ್ರುಗಳು ಜಾಸ್ತಿ, ಅದಾದಮೇಲೆ ಆರೋಗ್ಯ ಸಮಸ್ಯೆಗಳು ಇದೆಲ್ಲ ಆಗುವ ಚಾನ್ಸಸ್ ಇದೆ. ಸೊ ಶನಿಯ ವಿಚಾರದಲ್ಲಿ ಪರಿಹಾರಗಳು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೆ ಅದ್ರ ಬಗ್ಗೆ ಎಚ್ಚರ ಇರಲಿ. ಆಯಿತಾ? ಎಸ್ಪೆಷಲಿ ಬಾಡಿ ಹೀಟ್ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ತುಂಬ ಇಗ್ನೋರೆನ್ಸ್ ಬೇಡ ಆ ವಿಚಾರದಲ್ಲಿ. ಇನ್ನು ರಾಹು 7ನೇ ಮನೆಯಲ್ಲಿ, ಕೇತು 1ನೇ ಮನೆಯಲ್ಲಿ, ಇದು ಕೂಡ ಒಳ್ಳೆ ಕಾಂಬಿನೇಷನ್ ಅಲ್ಲ. ಫ್ಯಾಮಿಲಿಯಲ್ಲಿ ಎಸ್ಪೆಷಲಿ ಹೊಸದಾಗಿ ಮದುವೆ ಆಗಿರೋಂಥವ್ರು ಇರ್ಬೋದು, ಪಾರ್ಟ್ನರ್ಸ್ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು, ಪ್ರೊಫೆಷನಲ್ ಆರ್ ಪರ್ಸನಲ್, ಇದರಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಹೊಸ ಹೊಸ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇರುತ್ತೆ. ಇದುವರೆಗೂ ಮಾತಾಡಿರಲ್ಲ ಆ ಮಾತು, ನೀನಾ ಮಾತಾಡದೆ ಈ ಮಾತಾಡದೆ ಅನ್ನೋ ಥರ ಅಪವಾದಗಳು ಬರುವಂಥ ಸಾಧ್ಯತೆ ಇರುತ್ತೆ. ಕೇತು ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಮನಸ್ಸಿಗೆ ತುಂಬ ಭಾರ ಅಂತ ಅನ್ಸೋದು, ಬೇಜಾರು ಅಂತ ಅನ್ಸೋದು, ಮತ್ತು ಭಯ ಆಗುವಂಥದ್ದು. ಮುಂದೆ ಏನಾಗುತ್ತೋ ನಾನು ಏನು ಮಾಡಿಬಿಟ್ಟೆ, ಹೆಂಗಾಗೋಯ್ತು, ಏನಾಗತ್ತೆ, ಇದೆಲ್ಲ ಯೋಚನೆ ಇರುತ್ತೆ. ಆಯಿತಾ? ಸಿಂಹರಾಶಿಯವರಿಗೆ ಓವರ್ ಆಲ್ ಆಗಿ ಹೇಳಬೇಕು ಅಂತಂದರೆ ಅಂಥ ಒಳ್ಳೆ ತಿಂಗಳೇನಲ್ಲ. ಆಯಿತಾ? ಬಟ್ ಗುರುಬಲ ಇದೆ, ಏನೇ ಬಂದರೂ ತಳ್ಕೊಂಡು ಹೋಗುತ್ತೆ, ಕಾಪಾಡ್ಕೊಂಡು ಹೋಗುತ್ತೆ. ಆಯಿತಾ? ಜನ್ಮ ಜಾತಕದಲ್ಲಿ ಗ್ರಹಗಳ ಪರಿಸ್ಥಿತಿ ಮೇಲೆ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ದರೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆಯಿತಾ? ಯಾಕೆಂದರೆ ರಾಹು ಕೇತು ಬ್ಯಾಡ್ ಪೊಸಿಷನ್ ಇದ್ದಾರೆ, ಶನಿ ಬ್ಯಾಡ್ ಪೊಸಿಷನ್ ಇದ್ದಾರೆ. ನಿಮ್ಮ ಜನ್ಮ ಜಾತಕದಲ್ಲಿ ಇವು 3 ಗ್ರಹಗಳು ಯಾವ ಪರಿಸ್ಥಿತಿಲಿದೆ ಅಂತ ನೋಡಿ ಅದರ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ರಾಶಿ ಬಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸರ್ಕಾರದಿಂದ ಒಳ್ಳೆ ಲಾಭ ಇದೆ, ಮ್ಯಾನೇಜ್ಮೆಂಟಿಂದ ಒಳ್ಳೆ ಲಾಭ ಇದೆ, ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ತಗೊಳ್ಳೋ ಯೋಗ ಇದೆ, ತಂದೆಯಿಂದ ಒಳ್ಳೆ ಲಾಭ ಪಡೆಯುವಂಥ ಯೋಗ ಇದೆ. ಭೂಮಿಯ ವಿಚಾರ ಇನ್ನು 2 ತಿಂಗಳು ಬೇಡ. ಆಲ್ರೆಡಿ ಆಗಿರೋವಂಥದ್ದಾದರೆ ಸೆಟಲ್ಮೆಂಟ್ ಆಗೋ ಚಾನ್ಸಸ್ ಇದೆ, ಖಂಡಿತವಾಗ್ಲೂ ಸೆಟಲ್ಮೆಂಟ್ ಚಾನ್ಸಸ್ ಇದೆ. ಆದರೆ ಆ ಬಂದ ಸೆಟಲ್ಮೆಂಟ್ನ ನೀವು ಬೇರೆ ಬೇಡದೇ ಇರೋವಂಥ ವಿಚಾರಗಳಿಗೆ ಖರ್ಚು ಮಾಡೋ ಯೋಗ ಇದೆ. ಸೊ ಸೆಟಲ್ಮೆಂಟ್ ಏನಾದರೂ ಬಂತು ಅಂತಂದರೆ ಅದನ್ನು ಉಪಯುಕ್ತವಾಗಿ ಖರ್ಚು ಮಾಡುವಂಥ ಒಂದು ಯೋಜನೆಗಳನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಅದಾದ ಮೇಲೆ ಸ್ವಲ್ಪ ಟೆನ್ಷನ್ನು ಇರುತ್ತೆ ಭೂಮಿಯ ವ್ಯವಹಾರದಲ್ಲಿ, ಮತ್ತು ಪೊಲೀಸರಿಂದ ಸ್ವಲ್ಪ ಟೆನ್ಷನ್ನು, ಪೊಲೀಸರ ವಿಚಾರಕ್ಕಾಗಿ ಸ್ವಲ್ಪ ಖರ್ಚಾಗುವಂಥದ್ದು, ಕೇಸ್ಗಳು ಹಾಕುವಂಥದ್ದು, ಸುಳ್ಳು ಕೇಸ್ಗಳು ಪೊಲೀಸರು ಇದೆಲ್ಲ ಮಾಡುವಂಥ ಚಾನ್ಸಸ್ ಇದೆ. ಇನ್ನು ಯಾರನ್ನ ಪೊಲೀಸರು ಸುಳ್ಳು ಕೇಸ್ ಹಾಕ್ತಿರಲ್ಲ, ಇವಾಗ ಚೆನ್ನಾಗಿರುತ್ತೆ ನಿಮಗೆ, ಇವಾಗ ಸಂತೋಷವಾಗಿ ಕೇಸ್ ಹಾಕ್ತೀರಿ. ಆದರೆ ನಂತರ ತೊಂದರೆ ಅನುಭವಿಸ್ತೀರಿ. ಈಗ ಬಿತ್ತಿದ ಬೀಜ, ವಿಷದ ಬೀಜ ನಿಮಗೆ ವಿಷದ ಗಿಡ ಆಗುತ್ತೆ, ಅದು ನೀವೇ ತಿನ್ನಬೇಕಾಗತ್ತೆ, ಎಲೆಗಳನ್ನ ನೀವೇ ಸಾಯ್ಬೇಕಾಗತ್ತೆ ತಿಂದು. ಸೊ ಮಾಡಬಾರದು ಕೆಲಸ ಮಾಡಬೇಡಿ. ಪೊಲೀಸವ್ರು ಮಾತ್ರ ಅಲ್ಲ, ಆರ್ಮಿ ಮತ್ತು ಭೂಮಿಯ ವಿಚಾರ ಅಂದರೆ ಕಂದಾಯ ಅಧಿಕಾರಿಗಳು ಇವರೆಲ್ಲನೂ ಅಷ್ಟೇ ಕರಪ್ಷನ್ನು, ಕೇರ್ಫುಲ್ ಆಗಿರಿ, ಇಲ್ಲಾಂದರೆ ಬಂಧನಕ್ಕೊಳಗಾಗ್ತೀರಾ. ಇನ್ನು ಬುಧ ತುಂಬ ಚೆನ್ನಾಗಿದ್ದಾನೆ, ಮಾತಿನಿಂದ ಲಾಭ ಇದೆ. ಡೀಲ್ಗಳು ಮಾಡುವಂಥವ್ರು, ಅಂದರೆ ಡೀಲ್ಗಳು ಮಾಡೋರು ಅಂತಂದರೆ ನೆಗೆಟಿವ್ ಅಂತಾನೆ ತಗೊಬೇಡಿ. ಯಾರು ಕಮ್ಯುನಿಕೇಷನಿಂದ ಒಂದು ಅಗ್ರಿಮೆಂಟು ಅದೆಲ್ಲ ಮಾಡ್ತಾರಲ್ಲ, ನೆಗೋಷಿಯೇಷನ್ಸ್ ಮಾಡ್ತಾರಲ್ಲ, ಮೀಡಿಯೇಷನ್ ನೆಗೋಷಿಯೇಷನ್, ಅವರಿಗೆಲ್ಲ ತುಂಬ ಲಾಭ ಇದೆ. ಡಾಕ್ಯುಮೆಂಟೇಷನ್ ವಿಚಾರದಲ್ಲಿ ಲಾಭ ಇದೆ. ಈ ಜೆರಾಕ್ಸ್ ಅಂಗಡಿ, ಪ್ರಿಂಟಿಂಗ್ ಪ್ರೆಸ್ಸು ಇವರೆಲ್ಲ ಇಟ್ಕೊಂಡಿರೋ ತುಂಬ ಒಳ್ಳೆ ಲಾಭ. ಜರ್ನಲಿಸಮಿಂದ ಲಾಭ, ಕಾನೂನು ಏನಂದರೆ ಲಾಯರ್ಸಿಗೆ ಒಳ್ಳೆ ಲಾಭ, ಮತ್ತು ಪ್ಲೀಡರ್ಸ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡ್ತಾರಲ್ಲ, ಪ್ರೇಯರ್ನೆಲ್ಲ ಪ್ಲೀಡ್ ಮಾಡೋದಕ್ಕೆಲ್ಲ ಟೈಪ್ ಮಾಡೋದು ಟೈಪಿಸ್ಟ್ಗಳು ಇರ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೆ ಲಾಭ ಇದೆ. ಶುಕ್ರನು ಚೆನ್ನಾಗಿದ್ದಾನೆ, ಏನು ತೊಂದರೆ ಇಲ್ಲ. ಗುರು 10ನೇ ಮನೆಯಲ್ಲಿದ್ದಾನೆ. ಕೆಲಸದಲ್ಲಿ ವಿಪರೀತ ಸ್ಟ್ರೆಸ್ ಇರುತ್ತೆ, ಆದರೆ ಮರ್ಯಾದೆ ಸಿಗುತ್ತೆ. ಮುಂದೆ ಲಾಂಗ್ ಟರ್ಮ್ ಗ್ರೋತ್ ಇದೆ. ಕೆಲಸ ಮಾಡಿ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ.
ರಾಹು 6ನೇ ಮನೇಲಿದ್ದಾನೆ, ಕೇತು 12ನೇ ಮನೇಲಿದ್ದಾನೆ. ರಾಹು 6ನೇ ಮನೇಲಿರೋದು ಕೆಲಸದಲ್ಲಿ ಏಳಿಗೆ, ನಿಮ್ಮ ಸ್ಕಿಲ್ಸ್ ಇಂದ ಕೆಲಸ ಚೆನ್ನಾಗಿ ಮಾಡ್ತೀರಿ, ಅದು ರೆಕಗ್ನಿಷನ್ ಆಗುತ್ತೆ, ಅಪ್ರಿಷಿಯೇಷನ್ ಸಿಗುತ್ತೆ, ಲಾಭ ಇದೆ, ಪ್ರಮೋಷನ್ಸ್ ಇದೆ. ಹಿತಶತ್ರುಗಳು ಸ್ವಲ್ಪ ಜಾಸ್ತಿ ಆಗ್ತಾರೆ. ಕೆಲಸದವ್ರ ಹತ್ರ ಜಾಸ್ತಿ ವಿಚಾರಗಳನ್ನ ಶೇರ್ ಮಾಡಕ್ ಹೋಗಬೇಡಿ, ಶೇರ್ ಮಾಡಿದ್ರೆ ನಿಮಗೆ ತೊಂದರೆಗಳಾಗುತ್ತೆ. ಇನ್ನು 12ನೇ ಮನೇಲಿ ಕೇತು ಇರೋದ್ರೆ ಫಾರಿನ್ ಕಂಟ್ರಿಯಿಂದ ಯೋಗ ಇದೆ, ಆದ್ರೆ ಆ ಫಾರಿನ್ ಕಂಟ್ರಿಗೆ ಹೋದಾಗ ಸ್ವಲ್ಪ ನಷ್ಟಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಯಾರು ವೀಸಾ ಅದೆಲ್ಲ ಸಿಕ್ಕಿ ಹೋಗ್ತಾ ಇದ್ದೀರಿ, ನಿಮ್ಮ ಡಾಕ್ಯುಮೆಂಟ್ಗಳೆಲ್ಲ ಕರೆಕ್ಟಾಗಿ ವೆರಿಫೈ ಮಾಡ್ಕೊಂಡು ಹೋಗಿ. ಎಷ್ಟೋ ವಿಚಾರದಲ್ಲಿ ಏರ್ಪೋರ್ಟ್ ಅಲ್ಲಿ ಉಳಿದು ವಾಪಸ್ ಬರುವಂತ ಚಾನ್ಸಸ್ ಇರುತ್ತೆ ಕೆಲವು ಡಾಕ್ಯುಮೆಂಟೇಶನ್ ಮಿಸ್ಟೇಕ್ಗಳಿಂದ, ಮತ್ತು ಅಲ್ಲಿ ಹೋದಾಗ ಏನಾದ್ರು ತೊಂದರೆಗಳಾಗೋದು. ಈಗ ನೋಡಿ, ಅಮೆರಿಕಾದೆಲ್ಲ ರೇಸಿಸ್ಟ್ಗಳು ಏನ್ ಮಾಡ್ತಾರೆ, ಬೇರೆ ದೇಶದವ್ರನ್ನೆಲ್ಲ ಗುಂಡುಡ ಸಾಯಿಸೋದೆಲ್ಲ ಮಾಡ್ತಾರೆ. ಮತ್ತೆ ಇರಾನು ಇರಾಕು ವಾರು ಆ ತರ ಎಲ್ಲ ನಡೀತಾ ಇರ್ತದಲ್ಲ, ಆ ತರ ಎಲ್ಲ ನಡೆದಾಗ ಅಲ್ಲಿ ಹೋಗಿ ಸಿಕ್ಕಾಕೊಂಡು ತೊಂದರೆಗಳು ಅನುಭವಿಸುವಂತ ಚಾನ್ಸಸ್ ಇರುತ್ತೆ. ಸೊ ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, ವೆರಿಫಿಕೇಶನ್ ಮಾಡಿಕೊಂಡು ಮುಂದೆ ಹೋಗೋದು ತುಂಬಾ ಒಳ್ಳೆಯದು. ಓವರಾಲ್ ಆಗಿ ಕನ್ಯಾ ರಾಶಿ ಅವ್ರಿಗೆ ಹೇಳ್ಬೇಕು ಅಂತಂದ್ರೆ ಮಿಶ್ರ ಫಲ ಅಂತ ಹೇಳ್ಬೋದು. ಕೆಲಸದಲ್ಲಿ ಲಾಭ ಇದೆ, ಸರ್ಕಾರದಿಂದ ಫಲ ಇದೆ, ಮ್ಯಾನೇಜ್ಮೆಂಟ್ ಇಂದ ಲಾಭ ಇದೆ. ಮತ್ತು ಮೇಜರ್ ಆಗಿ ಕನ್ಸರ್ನ್ ಅಂತಂದ್ರೆ ಅದು ಜಮೀನಿನ ದುಡ್ಡು ಬರುತ್ತೆ, ಬಂದು ದುಡ್ಡನ್ನ ಎಲ್ಲಿ ಹಾಕ್ತೀರಿ, ಏನ್ ಮಾಡ್ತೀರಿ ಅದನ್ನ ನೋಡ್ಕೊಂಡು ಮಾಡ್ಬೇಕಷ್ಟೇ, ಆಯ್ತಾ. ಇದಿಷ್ಟು ಮೊದಲ 6 ರಾಶಿಗಳ ಜುಲೈ 2025 ತಿಂಗಳ ಭವಿಷ್ಯ. ಇದೆಲ್ಲ ಜನರಲ್ ಪ್ರೆಡಿಕ್ಷನ್ಸ್ ಆಗಿರುತ್ತೆ, ಆಯ್ತಾ. ನಿಮ್ಮ ಜಾತಕಕ್ಕೆ ಇದು ಹೊಂದಾಣಿಕೆ ಆದರೂ ಆಗಬಹುದು, ಆಗದೇ ಇರಬಹುದು. ಯಾಕಂದ್ರೆ ನಿಮ್ಮ ಜಾತಕ ಟೋಟಲಿ ಡಿಫ್ರೆಂಟ್ ಇದ್ದಾಗ ಇದು ಅಪ್ಲಿಕಬಲ್ ಆಗೋದಿಲ್ಲ. ಸೊ ಆ ತರ ಬೇಕು ಅಂತಂದ್ರೆ ನಿಮಗೆ ಜನ್ಮ ಜಾತಕನ ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಾನು ಕೂಡ ಪರಿಶೀಲನೆ ಮಾಡ್ಕೊಡ್ತೀನಿ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್.